ನಮಸ್ಕಾರ ಸ್ನೇಹಿತರೆ, ಸಾಕಷ್ಟು ದಿನಗಳಿಂದ ನಮ್ಮ ದೇಶದ ಶ್ರೀಮಂತ ಸಚಿವರ ಪಟ್ಟಿ ಸಖತ್ ವೈರಲ್ ಆಗ್ತಾ ಇದೆ. ಈ ಒಂದು ದೇಶದ ಟಾಪ್ 10 ಶ್ರೀಮಂತರ ಸಚಿವರ ಪಟ್ಟಿಯಲ್ಲಿ ಕರ್ನಾಟಕದ ಇಬ್ಬರು ಸಚಿವರು ಸ್ಥಾನವನ್ನು ಪಡೆದಿದ್ದಾರೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ, ದೇಶದ ಟಾಪ್ 10 ಸಾಲಗಾರರ ಸಚಿವರಲ್ಲಿ ಕರ್ನಾಟಕದ 4 ಇದ್ದಾರೆ. ಈ ಪೈಕಿ ಓರ್ವ ಕೇಂದ್ರ ಸರ್ಕಾರದಲ್ಲಿ ಸಚಿವರಾದರೆ ಉಳಿದ 3 ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅದರಲ್ಲೂ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದಿರುವ ಡಿ.ಕೆ. ಶಿವಕುಮಾರ್ ಕೂಡ ಸಾಲಗಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಸಾಲದಲ್ಲೂ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಫೈಟ್ ಶುರುವಾಗಿದೆ. ಹಾಗಿದ್ರೆ ಟಾಪ್ 10 ಸಾಲ ಶೂರ ಸಚಿವರು ಯಾರೆಲ್ಲ? ಎಚ್.ಡಿ.ಕೆ. ಮತ್ತು ಡಿ.ಕೆ. ಶಿವಕುಮಾರ್ ಸಾಲ ಎಷ್ಟು ಇದೆ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದೇಶದ 10 ಅತ್ಯಂತ ಶ್ರೀಮಂತ ಸಚಿವರ ಪಟ್ಟಿ ಈಗ ಸಖತ್ ವೈರಲ್ ಆಗ್ತಾ ಇದೆ. ಇದರ ನಡುವೆ ಯಾವ ಸಚಿವರು ಹೆಚ್ಚು ಸಾಲ ಮಾಡಿದ್ದಾರೆ ಅನ್ನೋ ಡೌಟ್ ಕೂಡ ಇದ್ದೇ ಇರುತ್ತೆ. ನಿಮಗೂ ಈ ಕುತೂಹಲ ಇದ್ದೇ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಟಾಪ್ 10 ಸಾಲಗಾರ ಸಚಿವರು ಯಾರಲ್ಲ ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೀನಿ. ವಿಷಯ ಏನಪ್ಪಾ ಅಂದರೆ, ಕರ್ನಾಟಕ ರಾಜ್ಯದ 3 ಸಚಿವರು ಹಾಗೂ ಕರ್ನಾಟಕದವರೇ ಆದ ಕೇಂದ್ರ ಸಚಿವರು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಎಂಬ ಖಾಸಗಿ ಸಂಸ್ಥೆ ದೇಶಾದ್ಯಂತ ಈ ನಿಟ್ಟಿನಲ್ಲಿ ಸಮೀಕ್ಷೆಯನ್ನು ನಡೆಸಿ ಈ ಒಂದು ಪಟ್ಟಿಯನ್ನು ತಯಾರಿಸಿದೆ. ಕೇಂದ್ರ ಸರ್ಕಾರದ ಸಂಪುಟ ಸಚಿವರು, ವಿವಿಧ ವಿಧಾನಸಭೆಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಚಿವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಆಸ್ತಿ ವಿವರಗಳನ್ನು ಮುಂದಿಟ್ಟುಕೊಂಡು ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಹಾಗಿದ್ರೆ ಸಾಲಗಾರರ ಸಚಿವರು ಯಾರಲ್ಲ ಅಂತ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕ ಸಚಿವರೇ ಸಾಲದಲ್ಲೂ ನಂಬರ್ 1. ಸಾಲಗಾರರ ಪಟ್ಟಿಯಲ್ಲಿ ಕರ್ನಾಟಕ ಸಚಿವರೇ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ದೇಶದ ಟಾಪ್ 10 ಸಾಲಗಾರರ ಸಚಿವರ ಪೈಕಿ 4 ಸಚಿವರು ಕರ್ನಾಟಕದವರೇ ಆಗಿದ್ದಾರೆ. ಈ ಪೈಕಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಅಲ್ಲದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ಸಚಿವ ಬೈರತಿ ಸುರೇಶ್ ಹಾಗೂ ಡಿ. ಸುಧಾಕರ್ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಟಾಪ್ 10 ಸಾಲಗಾರ ಸಚಿವರು ಯಾರಲ್ಲ ಅಂತ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ ಬನ್ನಿ. ಕೇಂದ್ರ ಸಚಿವರಾಗಿರುವ ಚಂದ್ರಶೇಖರ್ ಪೆಮ್ಮಸಾನಿ ದೇಶದ ನಂಬರ್ 1 ಸಾಲಗಾರ ಸಚಿವರಾಗಿದ್ದಾರೆ. ಇವರ ಒಟ್ಟು ಆಸ್ತಿ 5,705 ಕೋಟಿ ಆಸ್ತಿಯನ್ನೇ ಇವರು ಹೊಂದಿದ್ದು, ಇದರಲ್ಲಿ 1,038 ಕೋಟಿ ಸಾಲವನ್ನು ಮಾಡಿಕೊಂಡಿದ್ದಾರೆ. ಇವರು ಟಿಡಿಪಿ ಪಕ್ಷದವರು. ಆಂಧ್ರ ಪ್ರದೇಶದ ಗುಂಟೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದು, ಭಾರತ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಂವಹನ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು 2ನೇ ಸಾಲಗಾರ ಸಚಿವರಾಗಿ ಮಂಗಲ್ ಪ್ರಭಾತ್ ಲೋಧಾ ಗುರುತಿಸಿಕೊಂಡಿದ್ದಾರೆ. ಇವರ ಒಟ್ಟು ಆಸ್ತಿ 447 ಕೋಟಿ ಇದ್ದು, ಇವರ ಸಾಲ 306 ಕೋಟಿ ಇದೆ. ಇವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಪಕ್ಷ ಬಿಜೆಪಿ. ಇನ್ನು ಡಿ.ಕೆ. ಶಿವಕುಮಾರ್ 3ನೇ ಅತಿ ದೊಡ್ಡ ಸಾಲಗಾರ ಸಚಿವರಾಗಿದ್ದು, ಇವರ ಒಟ್ಟು ಆಸ್ತಿ 1,413 ಕೋಟಿ ಇದ್ದು, ಇವರ ಸಾಲ 265 ಕೋಟಿ ಇದೆ. ಇವರು ಅತಿ ಶ್ರೀಮಂತ ಸಚಿವರ ಪಟ್ಟಿಯಲ್ಲೂ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ.ಸಿ.ಎಂ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 4ನೇ ಅತಿ ದೊಡ್ಡ ಸಾಲಗಾರನಾಗಿ ಶಿವಸೇನಾ ಪಕ್ಷದ ಪ್ರತಾಪ್ ಬಾಬುರಾವ್ ಗುರುತಿಸಿಕೊಂಡಿದ್ದಾರೆ. ಇವರ ಒಟ್ಟು ಆಸ್ತಿ 333 ಕೋಟಿ ಆಸ್ತಿ ಹೊಂದಿದ್ದು, ಇವರು ಒಟ್ಟು 333 ಕೋಟಿ ಆಸ್ತಿ ಹೊಂದಿದ್ದು 199 ಕೋಟಿ ಸಾಲವನ್ನು ಹೊಂದಿದ್ದಾರೆ. ಇವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು 5ನೇ ಸಾಲಗಾರ ಸಚಿವ ಅಂದರೆ ಟಿಡಿಪಿಯ ನಾರಾಯಣ ಪೊಂಗೂರು. ಇವರು ಒಟ್ಟು 824 ಕೋಟಿ ಆಸ್ತಿ ಹೊಂದಿದ್ದು, ಇವರ ಸಾಲ 190 ಕೋಟಿ ಇದೆ. ಇನ್ನು 6ನೇ ಸಾಲಗಾರನಾಗಿ ಗುರುತಿಸಿಕೊಂಡಿರುವುದು ಅರುಣಾಚಲ ಪ್ರದೇಶದ ಸಿಎಂ ಪೇಮಾ ಖಾಂಡು. ಇವರ ಒಟ್ಟು ಆಸ್ತಿ 332 ಕೋಟಿ ಇದ್ದರೆ, ಇವರ ಸಾಲ 180 ಕೋಟಿ ಇದೆ. ಇನ್ನು 7ನೇ ಅತಿ ದೊಡ್ಡ ಸಾಲಗಾರ ಕರ್ನಾಟಕದ ಕಾಂಗ್ರೆಸ್ ಸಚಿವ ಬೈರತಿ ಸುರೇಶ್. ಇವರು 648 ಕೋಟಿ ಆಸ್ತಿಯನ್ನು ಹೊಂದಿದ್ದು 114 ಕೋಟಿ ಸಾಲವನ್ನು ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ. ಸುಧಾಕರ್ 8ನೇ ಸಾಲಗಾರ ಸಚಿವರಾಗಿದ್ದಾರೆ. ಇವರ ಒಟ್ಟು ಆಸ್ತಿ 135 ಕೋಟಿ ಇದ್ದರೆ, ಇವರ ಸಾಲ 114 ಕೋಟಿ ಇದೆ. ಇನ್ನು ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ 9ನೇ ಅತಿ ದೊಡ್ಡ ಸಾಲಗಾರ ಸಚಿವರಾಗಿದ್ದಾರೆ. ಇವರ ಒಟ್ಟು ಆಸ್ತಿ 217 ಕೋಟಿ ಇದ್ದರೆ, ಇದರಲ್ಲಿ ಇವರು 82 ಕೋಟಿ ಸಾಲವನ್ನು ಮಾಡಿಕೊಂಡಿದ್ದಾರೆ. ಇವರು ಮೋದಿ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು 10ನೇ ಸಾಲಗಾರ ಸಚಿವ ಸ್ಥಾನದಲ್ಲಿ ಬಾಬಾ ಸಾಹೇಬ್ ಮೋಹನ್ ರಾವ್ ಪಾಟೀಲ್ ಇದ್ದಾರೆ. ಇವರು 8 ಕೋಟಿ ಆಸ್ತಿ ಹೊಂದಿದ್ದು 75 ಕೋಟಿ ಸಾಲವಿದೆ. ನೋಡಿದ್ರಿ ಅಲ್ವಾ, ಇವರೇ ಟಾಪ್ 10 ಸಾಲಗಾರ ಸಚಿವರು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.